ಬ್ರೇಕ್ ನಂತರ ವಿಜಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಸಂವತ್ಸರ ಹೇಗಿದೆ, ರಾಶಿಗಳ ಫಲಾನುಫಲ ಹೇಗಿದೆ, ಭವಿಷ್ಯ ಹೇಗಿದೆ ಅದರ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. 9 ರಾಶಿಗಳ ಫಲಾನುಫಲವನ್ನು ತಿಳಿದುಕೊಂಡ್ವಿ. ಇನ್ನು ಮಕರ, ಕುಂಭ, ಮೀನ ಈ ರಾಶಿಯ ಫಲಾನುಫಲ ಹೇಗಿದೆ, ಭವಿಷ್ಯ ಹೇಗಿದೆ ಅದನ್ನು ತಿಳಿದುಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಮಕರ ರಾಶಿಗೆ ವಿಜಯ ಸಂವತ್ಸರ ಹೇಗಿದೆ, ಶುಭಕರವಾಗಿದೆಯಾ? ಪಂಡಿತರನ್ನ ಕೇಳೋಣ. ಪಂಡಿತರೇ, ಮಕರ ರಾಶಿಯವರಿಗೆ ಹೇಗಿದೆ? ಮಕರ ರಾಶಿಯವರಿಗೆ ಈ ಸಲ ತುಂಬ ಚೆನ್ನಾಗಿದೆ. ಗುರು ಪಂಚಮಲ್ಲಿದ್ದಾನೆ. ಗುರುಬಲ ಅಂತ ಯಾವಾಗಲೂ ಸಾಮಾನ್ಯ ಪ್ರತಿಯೊಬ್ಬರು ಇವತ್ತು ಜನರು ಈ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಜ್ಯೋತಿಷ್ಯ ನೋಡಿ ಎಲ್ಲೋ ಸ್ವಲ್ಪ ಅಲ್ಪ ತಿಳ್ಕೊಂಡಿರ್ತಾರೆ. ಮಾತು ಬಂದು ಕೇಳ್ತಾರೆ, ನಮಗೆ ಶನಿ ಬಲ ಹೇಗಿದೆ, ಗುರುಬಲ ಹೇಗಿದೆ ಅಂತ. ನಾನು ಹೇಳ್ತೇನೆ, ಶನಿ ಬಲ ಇರೋದು ಬೇಡ, ಶನಿ ದುರ್ಬಲನಾಗಿರಲಿ, ಗುರು ಬಲವಾಗಿರಲಿ ಹೇಳ್ತಾರೆ. ಯಾಕೆಂದರೆ ಶನಿ ಬಲ ಆಗಿಬಿಟ್ರೆ ಹಾಗೆ ಇವರು ಏನು ಮಾಡಲಿಕ್ಕಾಗೋದು. ಶನಿ ದುರ್ಬಲನಾಗಿದ್ದಾನೋ ಕೇಳಿ ಅಂತೇನೆ. ಹಾಗಾಗಿ ಈ ಸಲ ಶನಿಯು ಪ್ರಬಲನಾಗೇ ಇದ್ದಾನೆ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿ ಉಚ್ಚನಾಗಿ ರಾಹುವನ್ನು ಕೂಡ ಕರ್ಮಸ್ಥಾನದಲ್ಲಿದ್ದಾನೆ. ಆಮೇಲೆ ಪಂಚಮದಲ್ಲಿ ಗುರು ಇದ್ದಾನೆ. ಆದ್ದರಿಂದ ಅವನು ದುರ್ಬಲನಲ್ಲ, ಇವನು ಪ್ರಬಲ. ಹೀಗಿರೋದ್ರಿಂದ ಮೇ ತಿಂಗಳ ತನಕ ತುಂಬ ಒಳ್ಳೆಯದು. ಮಕರ ರಾಶಿಯವರಿಗೆ ವಿವಾಹ ಅಪೇಕ್ಷೆಗಳಿಗೆ ಗುರುಬಲ ಇರೋದ್ರಿಂದ ಈ ಸಲ ಮದುವೆ ಆಗುತ್ತೆ. ವಿವಾಹಾರ್ಥಿಗಳಿಗೆ, ಅದು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ಅಪೇಕ್ಷಿತರಿಗೆ ಆ ವಿವಾಹಕ್ಕೆ ಅನುಕೂಲವಾದಂಥ ದಿವಸ. ಇನ್ನು ಎಲ್ಲ ರೀತಿಯಾದ ಅಭಿವೃದ್ಧಿ ಆಗುತ್ತೆ. ಪಿತ್ರಾರ್ಜಿತವಾದ ಪಂಚಮ ಸ್ಥಾನದಿಂದ ನಾವು ಪೂರ್ವ ಪುಣ್ಯ ಅಂತ ಹೇಳ್ತೇವೆ. ಪಿತ್ರಾರ್ಜಿತವಾದ ಆಸ್ತಿ, ತಂದೆಯಿಂದಲೋ ತಾಯಿಯಿಂದಲೋ ಯಾರು ಹಳೆಯವರಿಂದ ಏನಾದ್ರು ಆಸ್ತಿ ವಿವಾಹ ಬರಬೇಕು ಅಂತಿದ್ರೆ ಅದೇ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಪಂಚಮ ಭಾವದಲ್ಲಿ ಗುರು ಇದ್ದರೆ ಸಂತಾನ ಪ್ರಾಪ್ತಿ. ಯಾರಾದರೂ ಮಕ್ಕಳಾಗದೇ ಇದ್ದವರು ಈಗ ಮೇ ತಿಂಗಳ ತನಕ ದೇವತಾರಾಧನೆ ಮಾಡಿದ್ರೆ ಸಂತಾನಕ್ಕೆ ಒಳ್ಳೆಯ ಅನುಕೂಲಕರವಾದಂಥ ಒಂದು ಟೈಮು ಮಕರ ರಾಶಿಯವರಿಗೆ. ಇನ್ನು ಸಾಮಾನ್ಯವಾಗಿ ಯಾವುದಾದ್ರು ಹಳೆಯ ಮೂಲದ ದುಡ್ಡುಗಳು ಬಾಕಿ ಇದ್ದರೆ, ಯಾರಿಗಾದರೂ ಕೊಟ್ಟದ್ದಿದ್ದರೆ, ಬರದೇ ಇದ್ದದಿದ್ದರೆ ಈ ಸಮಯದಲ್ಲಿ ಪ್ರಯತ್ನವನ್ನು ಪಟ್ಟು ಅದನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ಭಾಳಷ್ಟು ಜನ ಬಡ್ಡಿ ಆಸೆಗೆ ಸಾಕಷ್ಟು ಕೊಟ್ಕೊಂಡಿರ್ತಾರೆ. ಆದರೆ ಅಂಥವ್ರಿಗೆ ವಸೂಲಾಗದೆ ದುಃಖದಲ್ಲಿರ್ತಾರೆ. ಏನಾದರೂ ಮಕರ ರಾಶಿಯವರು ಆಗಿಬಿದ್ದರೆ, ಮಕರ ಅಂದರೆ ಕೆಸರು, ನೀವು ಕೆಸರಲ್ಲಿ ಕಮಲ ಬಿದ್ದು ಒದ್ದಾಡ್ದಂಗೆ ದುಡ್ಡು ಕೊಟ್ಕೊಂಡು ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಏನಾದರೂ ಕೆಸರಲ್ಲಿ ಎದ್ದು ಬರಬೇಕು ನಿಮಗೆ ಕಮಲ ಮೇಲೆ ಬಂದಂಗೆ ಅಂತಾದರೆ ಈ ವರ್ಷ ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು. ಮಕರ ರಾಶಿಗೆ ಶನಿ ಮತ್ತು ರಾಹು ಬಲ ಇದೆ. ಸರ್ಕಾರಿ ಒಂದು ವೇಳೆ ಕೋರ್ಟು ಕಚೇರಿ, ಚೆಕ್ ಬೋನಸ್ಸು ಇಂಥ ಇದೆಲ್ಲ ಇದ್ದವರಿಗೆ ಈ ವರ್ಷ ಅನುಕೂಲ ಆಗ್ತದೆ. ಮನೆ ಕಟ್ಟುವವರಿಗೆ ಮನೆ ಕಟ್ಟಲಿಕ್ಕೆ ಅಡ್ಡಿಲ್ಲ. ಆಸ್ತಿ ಇತ್ಯಾದಿಗಳಲ್ಲಿ ಬಹಳ ಒಳ್ಳೆಯದು. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಆಗೇಳಿದ್ದೆ ತುಲಾರಾಶಿಯವರಿಗೆ ಕೆಡಕುವಂತ. ಆದರೆ ಈಗ ಮಕರ ರಾಶಿಯವರಿಗೆ ಕರ್ಮದಲ್ಲಿ ಶನಿ ರಾಹು ಇರೋದ್ರಿಂದ ಪ್ರಬಲರಾಗಿರ್ತಾರೆ. ದಿನದಲ್ಲೂ ಸಹ ಈ ಒಂದು ಕ್ಷೇತ್ರ ಅವರ ಪಾಲಿಗೆ ದುರ್ಬಲವಲ್ಲ. ಶನಿಯಲ್ಲಿರುವುದು ಉಚ್ಚನಾಗಿದ್ದರಿಂದ ಪ್ರಬಲ. ಪತ್ರಿಕೋದ್ಯಮ, ಮಾಧ್ಯಮ, ಸಿನಿಮಾ ರಂಗ, ಚಿತ್ರಕಲಾ ಏನೇನು ಉಂಟಲ್ಲ, ಇವತ್ತಿನ ನಿತ್ಯ ಜೀವನದಲ್ಲಿ ನಾವು ಅತ್ಯಂತ ಅವಶ್ಯಕವಾಗಿರುವಂಥ ಎಲ್ಲದಕ್ಕೂ ಒಂದು ಪ್ರಬಲ. ಅದು ಮಕರ ರಾಶಿಯವರಾದರೆ ಅವರು ಖಂಡಿತವಾಗಿಯೂ ಆ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿಯನ್ನು, ಪ್ರಸಿದ್ಧಿಯನ್ನು, ಪ್ರಖ್ಯಾತವನ್ನು ಪಡೆಯುತ್ತಾರೆ. ಉದ್ಯೋಗಾರ್ಥಿಗಳಿಗೆ ಶನಿಯಿಂದ ಸ್ವಲ್ಪ ತೊಂದರೆ ಆಗುತ್ತೆ. ರಾಹು ಇರೋದ್ರಿಂದ ಉದ್ಯೋಗ ಸಿಗದೇ ಇದ್ದವರಿಗೆ ಉದ್ಯೋಗ ಸಿಗುತ್ತೆ. ಇನ್ನು ವಿಶೇಷವಾಗಿ ವಿದೇಶ ಪ್ರಯಾಣ, ಹೊಸ ಕಾರ್ಯ ಆರಂಭ, ಮಕ್ಕಳ ಕಾಲೇಜುಗಳಲ್ಲಿ ಅಭಿವೃದ್ಧಿ, ಪ್ರಗತಿ ಆಗುವಂಥದ್ದು. ಇನ್ನು ಸಾಕಷ್ಟು ಮನುಷ್ಯ ಜೀವನದಲ್ಲಿ ಎಲ್ಲ ಥರದ ರೈತರು ಬಂತು, ಕೃಷಿಕರು ಬಂತು, ವ್ಯಾಪಾರಸ್ಥರು ಬಂತು, ನಾನಾ ರೀತಿಯ ಉದ್ಯೋಗ. ಇನ್ನು ಹಲವಾರು ಈಗ ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ. ಆ ಉದ್ಯೋಗದಲ್ಲಿರೋರಿಗೆಲ್ಲ ಈ ವರ್ಷ ತುಂಬ ಒಳ್ಳೆಯದಾಗಿದೆ. ಕರ್ಮದಲ್ಲಿರುವ ಶನಿ ರಾಹು ಮಕರ ರಾಶಿಯವರಿಗೆ ನಾವು ಒಂದೇ ವಿಷಯ ಮಾತ್ರ ಹೇಳಬೇಕು ಅಂತಾದರೆ, ಪ್ರತಿಯೊಬ್ಬರಿಗೂ ಕರ್ಮದಲ್ಲಿರುವಂಥ ಶನಿ ಮತ್ತು ಮುಂಬರಲಿರುವ ಏಕಾದಶಿ ಶನಿ ನಿಮ್ಮ ಪಾಲಿಗೆ ಶನಿ ದುರ್ಬಲನಲ್ಲ, ಪ್ರಬಲ. ದೇವತಾರಾಧನೆ, ಈಶ್ವರಾರಾಧನೆ, ದುರ್ಗಾರಾಧನೆ, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ್ರೆ ನಿಮ್ಮ ಜೀವನ ಈ ವರ್ಷ ಸಂಪೂರ್ಣ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಇದು ಮಕರ ರಾಶಿಗೆ ಇರುವಂಥ ಈ ವರ್ಷದ ವಿಶೇಷ ಭವಿಷ್ಯ. ಓಕೆ, ಇದು ಮಕರ ರಾಶಿಯ ಭವಿಷ್ಯವನ್ನು ತಿಳ್ಕೊಂಡ್ರಿ. ಶುಭಕರವಾಗಿದೆ ಮಕರ ರಾಶಿಗೆ ಅಂತ ಹೇಳಿ ಗೊತ್ತಾಯಿತು. ಆದರೆ ಕುಂಭ ರಾಶಿಗೆ ಹೇಗಿದೆ ವಿಜಯ ಸಂವತ್ಸರ? ಅಲ್ಲಿಗೆ ಧನಿಷ್ಠ 3, ಶತಭಿಷ 4, ಪೂರ್ವಪಾದ 3 ಪಾದಗಳು ಸೇರಿ ಕುಂಭರಾಶಿ ಆಗುತ್ತೆ. ಈ ಕುಂಭರಾಶಿಯವರಿಗೆ ಜನರಲಾಗಿ ಯಾರು ಹೂ ವ್ಯಾಪಾರ ಮಾಡ್ತಾರೆ, ಹೂ ಮತ್ತು ಫಿಲಮ್ ಪ್ರೊಡ್ಯೂಸರು, ಡೈರೆಕ್ಟರ್ಗಳೆಲ್ಲ ಇವರು ಯಾರು ಆಕ್ಟ್ರೆಸ್ ಅಲ್ಲ, ಯಾರು ಪ್ರೊಡ್ಯೂಸರ್ ಯಾರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರಿಗೆ ಭಾಳ ಚೆನ್ನಾಗಿರುತ್ತೆ. ಅಂದರೆ ಅವರು ಈ ವರ್ಷ ಯಾವ ಫಿಲಮ್ ತೆಗೆಸೋಕ್ಕಾಗತ್ತೆ ಅಂತೇಳಿ ಈ ಒಂದು ಯುಗಾದಿ ಸ್ಟಾರ್ಟ್ ಆದಮೇಲೆ ಒಂದು ಇಯರು ಯಾರೇ ಪ್ರೊಡ್ಯೂಸರ್ ಆಗಿರಲಿ ಆ ನಕ್ಷತ್ರ ಪೂರ್ವಪಾದ ನಕ್ಷತ್ರನೇ ಆಗಿರಬೇಕು. ಆ ನಕ್ಷತ್ರ ಇದ್ರೆ ಮಾತ್ರ ಅಂದರೆ ಇವರು ಭಾಳ ಲಕ್ ಚೆನ್ನಾಗಿರುತ್ತೆ. ಹೂವಿನ ವ್ಯಾಪಾರ ಮಾಡ್ಬೋದು. ಹೂವಿನ ವ್ಯಾಪಾರ ನಕ್ಷತ್ರದ ಇರುವಂತಹ ಪ್ರೊಡ್ಯೂಸರ್ಗಳು ಸಾಕಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಬಹುದು ಅಂತ ಚೆನ್ನಾಗಿರುತ್ತೆ. ಹೌದು, ಅದು ಶತಭಿಷ ನಕ್ಷತ್ರ ಒಂದು 50% ಅಂತೇಳಿ ಜನರಲ್ಲ ಕುಂಭರಾಶಿಯವರಿಗೆ ಚೆನ್ನಾಗಿದೆ. ಯಾಕೆಂದ್ರೆ ಈಗ ಶನಿ 9ನೇ ಮನೆಯೊಳಗೆ ಇದ್ದಾನೆ ಜಾತಕದಲ್ಲಿ. ಶನಿ ವೀಕ್ಷಣೆ ಇಲ್ಲ ಅಂದರೆ ಕುಂಭರಾಶಿಗೆ ಶನಿ ವೀಕ್ಷಣೆ ಇಲ್ಲ. ಶನಿ ತಾಂದ್ರ ಜಾಗದಿಂದ 3, 7, 10 ಈ ಮನೆ ನೋಡ್ತಾನೆ. ಈ 10ನೇ ಮನೆ ಅಂತಂದರೆ ಕರ್ಕಾಟಕ ನೋಡ್ತಾನೆ. ಕರ್ಕಾಟಕದಿಂದ ಮತ್ತೆ ಇದು ಕುಂಭರಾಶಿ 8ನೇ ಮನೆ ಆಗುತ್ತೆ. ಅಲ್ಲಿಗೆ ಕುಂಭರಾಶಿಯವರಿಗೆ ಪರ್ಟಿಕ್ಯುಲರ್ ಈ ವರ್ಷ ಎಲ್ಲ
ಎಲ್ಲರಿಗಿಂತಲೂ ಒಳ್ಳೆ ಟೈಮ್ ಅಂದರೆ ಕುಂಭರಾಶಿಯವರಿಗಿಂತಲೇ ಹೇಳಿದ್ವಿ ಒಟ್ಟು. ಈ ವರ್ಷ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಜಯನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರ ಮುಂದೆ ಈ ವರ್ಷ ಯಾರೂ ಇಲ್ಲ ಪ್ರಪಂಚದಲ್ಲಿ. ಯಾರೇ ರಾಜಕೀಯರಾಗಿರ್ಬೋದು, ಫಿಲಮ್ ಫೀಲ್ಡಲ್ಲಿ ಆಗಿರ್ಬೋದು, ವರ್ತಕರಾಗಿರ್ಬೋದು, ಫಿಲಮ್ ಫೀಲ್ಡ್ ಪ್ರತಿಯೊಂದು ಫೀಲ್ಡಲ್ಲೂ ಇವರೇ ಆಗಿರ್ತಾರೆ ಅಂತೇಳಿ. ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳೇನಾದ್ರು ಆಗಿದ್ದರೆ ಈ ಒಂದು ಕೆಟ್ಟ ಅಪವಾದದಲ್ಲಿ ಅಧಿಕಾರ ಬಿಡುವ ಯೋಗವನ್ನು ಬರುತ್ತೆ ಅವರಿಗೆ. ಅಂದರೆ ಅದು ಜನರಲ್ ಪೂರ್ವಭಾದ ನಕ್ಷತ್ರ 4ನೇ ಪಾದ ಆಗಿದ್ದರೆ, ಅಂದರೆ ಮೀನ ರಾಶಿಯರಾಗಿದ್ದರೆ ಈ ಪೂರ್ವಭಾದ ನಕ್ಷತ್ರಕ್ಕೆ ಸೇರುತ್ತದೋ ಅವರು ಅಧಿಕಾರ ಕಳ್ಕೊಂಡು ಕೆಟ್ಟ ಹೆಸರು ಬರುವಂಥ ಯೋಗ ಅವ್ರಿಗಿರುತ್ತೆ. ಪೂರ್ವಭಾದ ನಕ್ಷತ್ರದವರಿಗೆ ಪೂರ್ವಭಾದ ನಕ್ಷತ್ರ ಹುಷಾರಾಗಿರಬೇಕು ಈ ವಿಷಯದಲ್ಲಿ ಅಂತ ಬರುತ್ತೆ. ಸೊ ಕುಂಭರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಶುಭಕರವಾಗಿದ್ದು ಕೂಡ ಬಣ್ಣಗಳ ಬಳಕೆ ಯಾವುದನ್ನು ಬಳಸಿದ್ರೆ ಸೂಕ್ತ? ಅವರಿಗೆ ನೀಲ, ಅವರಿಗೆ ಮೇಜರ್ ಆಗಿ ನೀಲ ಬಣ್ಣ. ಇಲ್ಲಿ ಹೋದರೆ ಹಸಿರು. ಬುಧಕ್ಕೆ ಸಂಬಂಧ ಫ್ರೆಂಡ್ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಶನಿಗೆ ಬುಧ ಮತ್ತು ಶುಕ್ರ ಅಂದರೆ ಬಿಳಿದು ಆಗುತ್ತೆ, ಇವರೆಲ್ಲ ಡೈಮಂಡ್ ಆಗುತ್ತೆ. ಇಲ್ಲಿ ಹೋದರೆ ವಜ್ರ ಯಾವುದು ಈ ಮುತ್ತಾಗೋದಿಲ್ಲ. ಈಗ ವೈಟ್ ಮೀನ್ಸ್ ಅಂದರೆ ಅದೇ ಜನರಲ್ ಬರುತ್ತೆ. ಆಮೇಲೆ ನೀಲ ಆಗುತ್ತೆ. ನೀಲ ಅಂತಂದರೆ ಈ ಮರಗತ ಅಂತಾರಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಆಗುತ್ತೆ. ಮತ್ತು ಇಲ್ಲಿ 4ನೇ ಮನೆ ಜಾತಕದಲ್ಲಿ ಶುಕ್ರನ ನಾಕಿರೋದ್ರಿಂದ ವೈಡೂರೆ ತಗೊಂಡ್ರೆ ಆಗುತ್ತೆ ಅವರಿಗೆ ಅಂತೇಳಿ. ಈ ಡೈಮಂಡ್ ಜೊತೆಗೆ ವೈಡೂರೆ ಹಾಕೊಂಡ್ರೆ ಒಂದು ಎಷ್ಟು ಜನ ಕಲ್ಲು ಹಾಕೊಂಡ್ರೆ ಒಂದೊಂದು ಕಲ್ಲು ದೋಷ ಇರಬಾರ್ದು. ಆ್ಯಕ್ಚುಲಾಗಿ ನಾವು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದು ಕಲ್ಲು ಧರಿಸಿದಾಗ ದೋಷ ಇದ್ದರೆ ಅದು ದೋಷ ಅವರಿಗೆ ಆಕ್ಸಿಡೆಂಟ್ ಆಗಲಿ ಬೇರೆ ತೊಂದರೆ ಆಗಲಿ ಆಗುತ್ತೆ. ಅದಕ್ಕೋಸ್ಕರ ಒಳ್ಳೆ ಥರದ್ದು ನೋಡ್ಕೊಳ್ಳೋದು ಹಾಕೋದು ಉತ್ತಮ ಅಂತೇಳಿ. ಆಮೇಲೆ ಇವು ದಾನ ಏನೋ ಮಾಡಬೇಕಾದ್ರೆ ಏನಾದ್ರು ಶನಿಗ್ರಹಕ್ಕೆ ದಾನ ಮಾಡಬೇಕಾದ್ರೆ ಎಳ್ಳು, ಜನರಲಾಗಿ ಎಳ್ಳು. ಇಲ್ಲ ಹೋದರೆ ಉದ್ದಕ್ಕೆ ಸಂಬಂಧಪಟ್ಟಿದ್ದು ದಾನ ಮಾಡಬೇಕಾದ್ರೆ ಎಳ್ಳು ಉದ್ದು ಎರಡನ್ನೂ ದಾನ ಮಾಡಬೇಕಾಗತ್ತೆ ಇವರು ಅಂತ. ಸೊ ಒಟ್ಟಾರೆ ಕುಂಭರಾಶಿಯವರಿಗೆ ಚೆನ್ನಾಗಿರುತ್ತೆ, ವಿಜಯ ಸಂವತ್ಸರ ಚೆನ್ನಾಗಿದೆ. ಓಕೆ, ಕೊನೆಯ ರಾಶಿ 12 ರಾಶಿಗಳಲ್ಲಿ ಮೀನರಾಶಿಯವರಿಗೆ ವಿಜಯ ಸಂವತ್ಸರ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಅಡಿಗರೆ ಹೇಗಿದೆ? ಮೀನರಾಶಿಯವರ ಬಗ್ಗೆ ಮಾತನಾಡುವುದಾದರೆ, ಮೀನರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ವೃಷಭದಲ್ಲಿದ್ದಾನೆ ಗೋಚಾರದಲ್ಲಿ. ಮೇ ತಿಂಗಳ ನಂತರದಲ್ಲಿ ಜೂನ್ನಲ್ಲಿ ಅವನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ ತನಕನೂ ಕೂಡ ಈ ಒಂದು ಮೀನರಾಶಿಯವರಿಗೆ ಸ್ವಲ್ಪ ವ್ಯಾವಹಾರಿಕವಾಗಿ ಆಗಿರಬಹುದು ಅಥವಾ ದೇಹಸ್ಥಿತಿಯಲ್ಲಾಗಿರಬಹುದು ವ್ಯತ್ಯಾಸಗಳನ್ನು ತೋರಿಸ್ತಕ್ಕಂಥದ್ದಾಗಿರುತ್ತೆ. ಆದ ನಂತರ ಮೇ ನಂತರ ಈ ಒಂದು ಮೀನ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಗೋಚಾರದಲ್ಲಿ ಶನಿ, ಅಷ್ಟಮ ಶನಿ ಅಂತಕ್ಕಂಥದ್ದು ಮೀನರಾಶಿಯವರಿಗೆ ನಡೀತಾ ಇರುತ್ತೆ. ವೃಷಭದಲ್ಲಿ ಗುರುವಿನ ಸಂಚಾರ ಇದ್ದಾಗ ಈ ಅಷ್ಟಮ ಶನಿಯ ಬಾಧೆ ಅಂತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ಸ್ವಲ್ಪ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಈ ಗುರು ಅಂತಕ್ಕಂಥವನು ಮಿಥುನ ರಾಶಿಯ ಪ್ರವೇಶ ಆದ ನಂತರ ಶನಿಯನ್ನು ಕೂಡ ವೀಕ್ಷಣೆ ಮಾಡುವುದರಿಂದ, ರಾಹುವನ್ನು ಕೂಡ ವೀಕ್ಷಣೆ ಮಾಡುವುದರಿಂದ ಅಷ್ಟಮದಲ್ಲಿರ್ತಕ್ಕಂಥ ಬಾಧೆ ಅಂತಕ್ಕಂಥದ್ದು, ಅಷ್ಟಮ ಶನಿಯ ಬಾಧೆ ಅಂತಕ್ಕಂಥದ್ದು ನಿವಾರಣೆ ಆಗ್ತಕ್ಕಂಥ ಒಂದು ಯೋಗವನ್ನು ಈ ಒಂದು ಮೀನರಾಶಿಯವರಿಗೆ ತರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಹಾಗಾಗಿ ಗುರು ಅಂತಕ್ಕಂಥವನು ಮೇ ನಂತರ ಈ ಜಾತಕರಿಗೆ ಚತುರ್ಥದಲ್ಲಿ ಪ್ರಬಲನಾಗಿ ಬರೋದರಿಂದ ಬಂಧು ಮಿತ್ರ ಸ್ಥಾನ, ವಾಹನ, ಗೃಹಸ್ಥಾನ ಅಂತಕ್ಕಂಥ ಚತುರ್ಥ ಸ್ಥಾನ ಮತ್ತು ವಿದ್ಯಾಸ್ಥಾನ ಅಂತ ಕೂಡ ಕರೀತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಈ ಒಂದು ಮೀನರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಬಹುದು. ಹಾಗಾಗಿ ಗುರುವಿನ ಆರಾಧನೆ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ ಅಥವಾ ಗುರುಪೀಠ, ಅವರವರ ಗುರುಪೀಠದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾನೆ. ಒಂದು ಗುರು ಇರ್ತಕ್ಕಂಥದ್ದು ಚತುರ್ಥದಲ್ಲಾದ್ದರಿಂದ ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚು ಉಪಯೋಗ ಮಾಡ್ತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತರ್ತಕ್ಕಂಥದ್ದಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮೀನರಾಶಿಯವರಿಗೆ ಹೇಳಬಹುದು. ಒಟ್ಟು ಮೀನರಾಶಿಯವರು ಬಣ್ಣಗಳ ಬಳಕೆಯಲ್ಲಿ ಯಾವ ರೀತಿ ಇರಬೇಕು ಅಂತೀರಿ? ಅದೇ ಹಳದಿ ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚು ಬಳಸ್ತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ಶುಭ ಫಲವನ್ನು ತರ್ತಕ್ಕಂಥದ್ದಾಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಓಕೆ, ಸೊ ಒಟ್ಟಾರೆ ಮೀನರಾಶಿಯವರಿಗೂ ಶುಭಕರವಾಗಿದೆ. ಹೌದು, ಅಷ್ಟಮ ಶನಿ ಇದ್ದರೂ ಕೂಡ ಅದು ಅಂತಹ ಒಂದು ಬಾಧೆಯನ್ನು ತರ್ತಕ್ಕಂಥದ್ದಲ್ಲ. ಯಾಕೆ ಅಂತಂದ್ರೆ ಶನಿಗೆ ಗುರುದೃಷ್ಟಿ, ಲಗ್ನಾಧಿಪತಿಯ ದೃಷ್ಟಿ ಶನಿಗೆ ಬರೋದರಿಂದ ಅವನು ಶುಭ ಫಲನಾಗ್ತಾನೆ ಅಂತಕ್ಕಂಥದ್ದನ್ನು ಕೂಡ, ಶುಭಗ್ರಹರ ದೃಷ್ಟಿಯನ್ನು ಪಡೆದಿರತಕ್ಕಂಥ ಪಾಪಗ್ರಹ ಶುಭ ಫಲವನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳ್ಬೋದು. ಓಕೆ, ಸೊ ಒಟ್ಟಾರೆ ನಾವು 12 ರಾಶಿಗಳ ಫಲಾನುಫಲ ಹೇಗಿದೆ, ವಿಜಯ ಸಂವತ್ಸರ ಹೇಗಿದೆ ಅಂತ ತಿಳ್ಕೊಂಡ್ವಿ. ಈಗ ಕೊನೆಯ ಕ್ಷಣದಲ್ಲಿ ಇದ್ದೇವೆ ಈ ಕಾರ್ಯಕ್ರಮವನ್ನು ಮುಗಿಸುವಂಥದ್ದು. ಪಂಡಿತರೆ, ಕೊನೆಯದಾಗಿ ಈ ವಿಜಯ ಸಂವತ್ಸರ ಅಂತ ಅನ್ನೋದು ಒಟ್ಟಾರೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇದೆ ಸಂವತ್ಸರ, ಭಯಭೀತರಾಗುವಂತಹ ಅವಶ್ಯಕತೆ ಇಲ್ಲ ಅಂತ ಆಗಲೇ ಮುಂಚೆನೇ ಹೇಳಿದ್ರಿ. ಸೊ ಕೊನೆಯದಾಗಿ ನಿಮ್ಮ ಮಾತು. ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ನಮ್ಮ ಸಂವತ್ಸರ ಫಲದಲ್ಲಿ ಹೇಳಿದೆ. ಹಾಗಾಗಿ ದೇಶದಲ್ಲಿ ದುರ್ಭಿಕ್ಷವಾಗುವುದಿಲ್ಲ, ಸಜ್ಜನರಿಗೆಲ್ಲ ಸಂತಸ ಆಗತ್ತೆ ಅನ್ನೋದು ಈ ದೇಶ ವರ್ಷದ ಭವಿಷ್ಯದ ಕೊನೆಯ ಮಾತು. ಅದು ನಮಗೆಲ್ಲರಿಗೂ ಆಗಲಿ ಅನ್ನೋದೇ ನನ್ನ ಶುಭ ಹಾರೈಕೆ. ಓಕೆ, ಸೊ ವಿಜಯ್ ಕುಮಾರ್ ಅವರೇ, ಕೊನೆಯದಾಗಿ
ಅಂದರೆ ಸಮೃದ್ಧಿಯಾಗಿ ಬರುತ್ತೆ ಈ ವರ್ಷ, ಯಾವ ವಿಧವಾದ ಪ್ರಾಬ್ಲಮ್ಮು ಇಲ್ಲ. ಆಮೇಲೆ 7ನೇ ನಂಬರ್ ತಗೊಂಡ್ರೆ ಸಹಿತ ಈ ರಾಜಕೀಯದ ಜಂಜಾಟ ಇಲ್ಲ. ಮನುಷ್ಯರಿಗೆ ಒಂದು ಯಾವ ವಿಧವಾದ ಅಂದರೆ ನೀವು ಹೇಳಿದಾಗ ಫಸ್ಟ್ ಏಡ್ಗೆ ಏನೇ ರೇಟ್ ಇದ್ದು ಸಹಿತ ಜನಗಳು ಅದೇ ಥರ ದುಡ್ಡು ಸಂಪಾದನೆ ಚೆನ್ನಾಗಿರುತ್ತೆ. ಓಕೆ, ಸೊ ಅಡಿಗರೆ ತಾವು ಕೊನೆಯದಾಗಿ ಈಗ ಕರ್ಕಾಟಕ ಲಗ್ನದಲ್ಲಿ ಈ ಒಂದು ಪ್ರಶ್ನೆಯನ್ನು ನೀವು ನನಗೆ ಕೇಳಿರ್ತಕ್ಕಂಥದ್ದಾಗಿದೆ. ಆ ಒಂದು ಕರ್ಕಾಟಕ ಲಗ್ನ ಪ್ರಕಾರವಾಗಿ ನೋಡುವುದಾದರೆ ವಿಜಯನಾಮ ಸಂವತ್ಸರ ಮೇವರೆಗೂ ಕೂಡ ಶುಭವಾಗಿರ್ತಕ್ಕಂಥದ್ದೇ ಆಗಿರುತ್ತೆ. ಮೇ ನಂತರ ವ್ಯಯದಲ್ಲಿ ಬರ್ತಕ್ಕಂಥ ಗುರು, ಚತುರ್ಥದಲ್ಲಿ ಶನಿ ರಾಹು ಇರ್ತಕ್ಕಂಥದ್ದಾದ್ದರಿಂದ ದೇಶಕ್ಕಾಗಿರಬಹುದು ಅಥವಾ ಪ್ರಾಪಂಚಿಕ ಸ್ಥಿತಿಯಲ್ಲಾಗಿರಬಹುದು ಸ್ವಲ್ಪ ಯುದ್ಧ ಭೀತಿಯನ್ನು ಎದುರಿಸ್ತಕ್ಕಂಥ ಒಂದು ಪರಿಣಾಮವನ್ನು ಸೃಷ್ಟಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಓಕೆ, ಧನ್ಯವಾದಗಳು ಮೂವರಿಗೂ. ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ. ನಿಜಕ್ಕೂ ಯಾವುದೇ ಒಂದು ವರ್ಷ ಹೊಸ ವರ್ಷ ಅಂತಂದಾಗ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹೇಗಿರುತ್ತೇನೋ ವರ್ಷ ಅಂತ. ಅದರಲ್ಲೂ ಜ್ಯೋತಿಷ್ಯ ಭವಿಷ್ಯ ಅನ್ನೋದು ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಜೊತೆಗೆ ನಮ್ಮ ಭಾರತೀಯ ಜನತೆಯಲ್ಲಿ ಒಗ್ಗೂಡಿಸ್ಕೊಂಡಿರುವಂಥದ್ದು, ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಅದಕ್ಕೆ ಉತ್ತರವನ್ನು ಕೊಟ್ರಿ. ಧನ್ಯವಾದಗಳು ತಮ್ಮವರಿಗೂ. ಓಕೆ ವೀಕ್ಷಕರೇ, ವಿಜಯ ಸಂವತ್ಸರ ಹೇಗಿದೆ ಅಂತ ಅನ್ನೋದನ್ನು ತಿಳಿದುಕೊಂಡ್ರಿ. ಮಳೆ ಬೆಳೆ ಚೆನ್ನಾಗಿರುತ್ತೆ, ಪರಿಸರದಲ್ಲಿ ಪ್ರಕೃತಿ ವಿಕೋಪಗಳು ಅಲ್ಲಲ್ಲಿ ಕಂಡು ಬಂದರೂ ಕೂಡ ಒಟ್ಟಾರೆಯಾಗಿ ಈ ವರ್ಷ ಶುಭಕರವಾಗುತ್ತೆ ಅಂತ ಹೇಳಿ ಜ್ಯೋತಿಷ್ಯದ ಶಾಸ್ತ್ರ ಹೇಳುತ್ತೆ. ಹಾಗೆಯೇ ನಾವು ಕೂಡ ಅದೇ ಆಶಯದೊಂದಿಗೆ ಯುಗಾದಿ ಹೊಸ ವರ್ಷವನ್ನು ಬರಮಾಡಿಕೊಳ್ತಾ ಇದ್ದೀವಿ. ಈ ವರ್ಷ ಎಲ್ಲರಿಗೂ ಶುಭಕರವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.